Bengaluru police have busted a major drug syndicate, arresting 39 people and seizing narcotics with an estimated street value of 55.80 crore rupees. The operation was conducted under the Beda Bro initiative, launched as part of Mission Rise to target drug networks across Bengaluru. Acting on credible information, police carried out coordinated raids across the city. Those arrested include 8 foreign nationals, 21 people from other states, and 10 local residents. Police said the suspects allegedly sourced drugs from foreign, interstate, and local suppliers at lower prices and sold them at higher prices, targeting college students and the general public. The seized narcotics included 21.641 kg of MDMA, 738 grams of cocaine, 4.493 kg of hydro ganja, 184.625 kg of ganja, 1.065 kg of opium, and 25 grams of morphine. Police also recovered 17 lakh rupees in cash, 22 mobile phones, and 5 two-wheelers. The base value of the seized narcotics was estimated at 28.07 crore rupees, while the estimated street market value stood at 55.80 crore rupees. Cases have been registered under the NDPS Act. All 39 accused were produced before the court and remanded to judicial custody. The investigation remains underway, with police working to identify and trace the alleged foreign, interstate, and local suppliers behind the network. The operation marks a major crackdown under Beda Bro and Mission Rise on drug trafficking networks operating in Bengaluru. Karnataka Police ಮಿಷನ್ ರೈಸ್ ಮತ್ತೆ ಕ್ಯಾಂಪೇನ್ ಬೇಡ ಬರೋದು ಇದೆ. ಆ ಅಡಿಯಲ್ಲಿ ಸಾಕಷ್ಟು ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ವತಿಯಿಂದ ಡ್ರಗ್ಸ್ ಬಗ್ಗೆ ನಾವು ಬೇರೆ ಬೇರೆ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಇದು ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಬೇರೆ ರಾಜ್ಯದಿಂದ ಕೂಡ ಸಾಕಷ್ಟು ರಿಕವರಿ ಆಗಿದೆ. ಇವತ್ತು ಟೋಟಲ್ 16 ಯೂನಿಟ್ಸ್ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಂದಾಜ್ 28 ಕೋಟಿದು, ಗಿರಿನಗರ್ ಅಂದಾಜ್ 10 ಕೋಟಿದು, CCB ಅಂದಾಜ್ 8 ಕೋಟಿ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದಾಜ್ 3 ಕೋಟಿ, ಯಶವಂತಪುರ 1 ಕೋಟಿ 70 ಲಕ್ಷ, ಯಲಂಕ 1 ಕೋಟಿ 60 ಲಕ್ಷ ಅಂದಾಜ್, ಹೆಬ್ಬಾಲ ಅಂದಾಜ್ 19 ಲಕ್ಷ, ನಂದಿನಿ ಲೇಔಟ್ 30 ಲಕ್ಷ, ಕಾಡುಗುಡಿ 15 ಲಕ್ಷ, ಮಲ್ಲೇಶ್ವರಂ 15 ಲಕ್ಷ, ಗೋವಿಂದಪುರ 11 ಲಕ್ಷ, ಬಾಗಲೂರ್ 2 ಕೇಸ್ ಸೇರಿ 10 ಲಕ್ಷ, ಮಹಾಲಕ್ಷ್ಮಿ ಲೇಔಟ್ 10 ಲಕ್ಷ, ಮಹಾದೇವಪುರ 10 ಲಕ್ಷ, ಬೇಗೂರ್ 10 ಲಕ್ಷ ಮತ್ತು ಕೋತ್ನೂರ್ 7 ಲಕ್ಷ. ಇದು ಎಲ್ಲ ಸೇರಿ ಟೋಟಲ್ ಅಂದಾಜ್ 55 ಕೋಟಿ. ಇದು ಮಾರ್ಕೆಟ್ ವ್ಯಾಲ್ಯೂ 55 ಕೋಟಿ ಬರ್ತಾ ಇದೆ. ಇದರಲ್ಲಿ MDMA, ಕೋಕೇನ್, ಹೈಡ್ರೋ ಗಾಂಜಾ, ಓಪಿಯಂ, ಮಾರ್ಫಿನ್ ಮತ್ತು 17 ಲಕ್ಷ ಕ್ಯಾಶ್ ಕೂಡ ರಿಕವರಿ ಇದೆ. ಅದು ಪ್ರೊಸೀಡ್ಸ್ ಆಫ್ ದಿ ಕ್ರೈಮ್. ಅಲ್ಲಿಂದ ನಮ್ಮ ಒಬ್ಬ ಪೆಡ್ಲರ್ ಕಡೆಯಿಂದ ರಿಕವರಿ ಇದೆ. ಅಕೌಂಟ್ ಅಲ್ಲಿ ಅವ್ರು ಹೋಗಿತ್ತು, ನಾವು ಸೀಸ್ ಮಾಡಿದ್ದೀವಿ. ಮತ್ತೆ ಕೆಲವು ಮೊಬೈಲ್ ಫೋನ್ಸ್ ಮತ್ತೆ ವೆಹಿಕಲ್ಸ್ ಎಲ್ಲ. ಇದರಲ್ಲಿ ಫಾರಿನರ್ಸ್ 8 ಜನ, ಬೇರೆ ರಾಜ್ಯದವರು 21 ಜನ, ಮತ್ತೆ ನಮ್ಮ ಕರ್ನಾಟಕದವರು 10 ಜನ, ಎಲ್ಲ ಸೇರಿ 39 ಜನ ಅರೆಸ್ಟ್ ಮಾಡಿದ್ದೀವಿ. ಇದು ಸಿಟಿ ವ್ಯಾಪ್ತಿಯಲ್ಲಿ ಕಳೆದ 10-15 ದಿವಸದಿಂದ ಕಂಟಿನ್ಯೂಸ್ ರೇಡ್ಸ್ ನಡೀತಾ ಇದೆ. ಸಿಟಿಯಲ್ಲಿ, ರಾಜ್ಯದ ಬೇರೆ ಭಾಗದಲ್ಲಿ ಮತ್ತೆ ಹೊರ ರಾಜ್ಯದಲ್ಲಿ. ಅಲ್ಲಿಂದ ನಮ್ಮ ಪೊಲೀಸ್ ಅವ್ರು ಬಹಳ ಒಳ್ಳೆ ಕೆಲಸ ಮಾಡಿ ಇಷ್ಟು ಜನಗೆ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಇಷ್ಟು ಕ್ವಾಂಟಿಟಿ ಒಂದು ದಾಖಲಾತಿ ಇದು ಸೀಸ್ ಆಗಿದೆ. ಮಾರ್ಕೆಟ್ ವ್ಯಾಲ್ಯೂ 58 ಕೋಟಿ 80 ಲಕ್ಷ ಇದೆ. ಮತ್ತು ಇನ್ನೂ ಕೆಲವರು ಎಲ್ಲ ನೀವು ನೋಡಿರ್ಬೋದು, ನಾವು ನಮ್ಮ ಟೀಮ್ಸ್ ಜೊತೆಗೆ ಮಾತಾಡುವಾಗ ಅವ್ರು ಆಲ್ರೆಡಿ ಅವ್ರ ಹತ್ರ ಇದರದ್ದು ಇನ್ನು ಎಲ್ಲಿ ಸೋರ್ಸಸ್ ಇದೆ, ಎಲ್ಲಿ ಡಿಸ್ಟ್ರಿಬ್ಯೂಟ್ ಆದ ಅದರ ಬಗ್ಗೆ ಮಾಹಿತಿ ಇದೆ, ಅದನ್ನು ಪತ್ತೆ ಮಾಡ್ತಾರೆ.